2004 ರಾಜಕಾರಣದ ಅವತ್ತಿನ ಭ್ರಷ್ಟಾಚಾರದ ವ್ಯವಸ್ಥೆ ಮತ್ತೆ ಇವತ್ತಿಗೆ ಯಾವಂತ ಅಂತ ಹೇಳ್ಬೋದಾ? It is increasing. Size of the budget to size of the corruption. ಬಜೆಟ್ ಜಾಸ್ತಿ ಆದಂಗೆ ಕರಪ್ಷನ್ ಕೂಡ ಜಾಸ್ತಿ. Obviously, ಅಲ್ಲ, when the money flow is more in every aspect. ಈಗ ಪ್ರೈವೇಟ್ ಸೆಕ್ಟರ್ಗೆ ಹೋಗ್ರಿ, ನೀವು ಯಾರೊಬ್ಬ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಇಟ್ಕೊಳ್ಳಿ, ನೀವು ಒಂದು ಫ್ಯಾಕ್ಟ್ರಿಗೆ 100 ಫ್ಯಾನ್ ತಂದ್ರೆ ಅವನಿಗೆ 2 ಫ್ಯಾನ್ ಫ್ರೀ ಸಿಗ್ತವೆ. ಅವ್ನು ಮಾಡಲ್ವ ಕರಪ್ಷನ್? ಕರಪ್ಷನ್ ಈಸ್ ಇನ್ ಅವರ್ ಬ್ಲಡ್. ಪ್ರೈವೇಟು ಗವರ್ಮೆಂಟ್ ಅಂತ ಏನಿಲ್ಲ. ಈಗ ಪಾಂಜಿ ಸ್ಕೀಮ್ಸ್ ಆಗ್ತವೆ. ಪಾಂಜಿ ಸ್ಕೀಮ್ಸ್ ಎಲ್ಲ ಮಾಡಲ್ಲ, ಚಿಟ್ ಫಂಡ್, ಪಾಂಜಿ ಸ್ಕೀಮ್ಸ್, ಮತ್ತೆ ಇವೆಲ್ಲ ಏನು ಫ್ರಾಡ್ಸ್, ಇವೆಲ್ಲ ಕರಪ್ಷನ್ ಅಲ್ವಾ? ಎಲ್ಲ ಸೆಗ್ಮೆಂಟ್ ಅಲ್ಲೂ ಇದೆ, ಎಲ್ಲ ಇದಾವೆ. ಯಾರಿಗೆ ಚಾನ್ಸ್ ಸಿಗುತ್ತೆ ಅವ್ನು ಮಾಡ್ತಾನೆ. ಅದಕ್ಕೆ ಚಾನ್ಸ್ ಸಿಗ್ಲಾರಂಗ್ ಮಾಡ್ತಕ್ಕಂಥದ್ದೇ ಸರ್ಕಾರದ ಟ್ರಾನ್ಸ್ಪರೆನ್ಸಿಗಳು, ಗೈಡ್ಲೈನ್ಸ್ಗಳು. ನಾವು ಆದ್ಮೇಲೆ ರಿಯಾಕ್ಟ್ ಆಗೋದಕ್ಕಿಂತ ಮುಂಚೆ, ಈಗ ಫಾರ್ ಎಕ್ಸಾಂಪಲ್ ಬೆಟ್ಟಿಂಗ್ ಆಪ್ಸ್ಗಳು ಏನವು, ಇವೆಲ್ಲ ಬೆಟ್ಟಿಂಗ್ ಆಪ್ಸ್ ಏನಿವು? ಫ್ರಾಡ್ ಇವು. ರಮ್ಮಿ ಆರ್ಡರ್ ಅಂತಾರೆ, ಏನಿವೆಲ್ಲ? ಇಂಡೈರೆಕ್ಟ್ಲಿ ವಿ ಆರ್ ಪ್ರಮೋಟಿಂಗ್ ಇಟ್ ಅಂಡ್ ವಿ ಆರ್ ಆಕ್ಟಿಂಗ್ ಟು ಇಟ್. ನಮ್ಮಗ ಆಡ್ತಿರ್ಬೋದು, ನಿಮ್ಮಗ ಆಡ್ತಿರ್ಬೋದು, ಯಾರು ಆಡ್ತಿರ್ಬೋದು, ಬಟ್ ಆಡ್ತಾ ಇದಾರೆ. ಈಗ ಸದ್ಯಕ್ಕೆ ನಾವು ಮಾತಾಡೋಕಲ್ಲಿಗೆ ಬೆಟ್ಟಿಂಗ್ ನಡೀತಾ ಇದೆ. ಈಗ ಸದ್ಯಕ್ಕೆ ನಮಗೆಲ್ಲ ಗೊತ್ತಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ. 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.